ರಾಯಚೂರಿನಲ್ಲಿ ಹಳ್ಳ ಹಿಡಿದ ಅಮೃತ ನೆರಳು ಯೋಜನೆ ಬೇಸಿಗೆಯಲ್ಲಿ ಸಾರ್ವಜನಿಕರ ದಾಹ ನೀಗಿಸೋದು ಯಾರು ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ರಾಯಚೂರಿನಲ್ಲಿ ಹಳ್ಳ ಹಿಡಿದ ಅಮೃತ ನೆರಳು ಯೋಜನೆ ಬೇಸಿಗೆಯಲ್ಲಿ ಸಾರ್ವಜನಿಕರ ದಾಹ ನೀಗಿಸೋರು ಯಾರು? ಲಕ್ಷಾಂತರ ರೂಪಾಯಿ ಜನತಾ ಹಣ ನೀರ್ಪಾಲಾಯ್ತಾ ಅನ್ನೋ ಅನುಮಾನಗಳು ಶುರುವಾಗಿದೆ. ಡಿಸಿ ಕಚೇರಿಯ ಮುಂದೆಯೇ ಈ ಅವ್ಯವಸ್ಥೆ, ಇದು ನಾಚಿಕೆ ಗೇಡಲ್ವೇ ಅಂತ ಹೇಳಿ ಜನ ಕೇಳುತ್ತಿದ್ದಾರೆ. ಅಮೃತ ನೆರಳು ಹೆಸರಿನಲ್ಲಿ ಕುಡಿಯುವ ನೀರಿನ ಅರವಟ್ಟಿಗೆ ನಿರ್ಮಾಣ. ರಾಯಚೂರಿನ ಮಹಾನಗರ ಪಾಲಿಕೆ ಅಮೃತ ನೆರಳು ಯೋಜನೆ, ಅದು ನಿರ್ವಹಣೆ ಇಲ್ಲದೆ ಹಾಳಾದ ನೀರಿನ ಕುಟೀರ ಅರವಟ್ಟಿಗೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಕಚೇರಿ ಹಾಗೂ ಸರ್ಕಾರಿ ಪದವಿ ಕಾಲೇಜು ಬಳಿ ನಿರ್ಮಿಸಿದ್ದ ನೀರಿನ ಅರವಟ್ಟಿಗೆ. ಸರ್ಕಾರಿ ಪದವಿ ಕಾಲೇಜು, ಸೊ ಇನ್ನು ಸಾಕಷ್ಟು ಸರ್ಕಾರಿ ವಲಯಗಳಿರ್ತಕ್ಕಂತಹ ಪ್ರದೇಶದಲ್ಲಿ ಈ ನೀರಿನ ಘಟಕ ಅಂತ ಸ್ಥಾಪನೆ ಮಾಡಿದ್ರು. ಈ ನೀರಿನ ಘಟಕ ಸ್ಥಾಪನೆ ಮಾಡಿ ಅದೊಂದು ಪ್ರಾಯೋಗಿಕ ಆಗಬೇಕಲ್ವಾ? ಅಕ್ಕಪಕ್ಕದ ಜನರಿಗೆ ಅದರಿಂದ ಒಂದು ಹನಿ ನೀರಿನಿಂದಾಗಿ ಅವರ ದಾಹ ನೀಗಬೇಕಲ್ಲ. ಆ ಕೆಲಸಗಳು ಆಗ್ತಾ ಇಲ್ಲ. ಇದೊಂಥರ ಎದೆ ಮೇಲೆ ಟ್ಯಾಟೋ ಹಾಕಿಸ್ಕೊಂಡಂಗೆ, ಮನುಷ್ಯನಿಗೂ ಉಪಕಾರ ಇಲ್ಲ, ಜಾನುವಾರುಗಳಿಗೂ ಅದು ಉಪಕಾರ ಇಲ್ಲ. ಸೊ ಈ ಘಟಕವನ್ನ ನಿರ್ಮಿಸಿ ನೀವು ಏನನ್ನ ಸಾಬೀತುಪಡಿಸ್ತೀರಿ? ನೀರಿನ ಘಟಕ ಅಂತ ಸ್ಥಾಪನೆ ಮಾಡಿದ್ದೀರಿ. ಆ ನೀರಿನ ಘಟಕದಲ್ಲಿ ಒಬ್ಬ ಕಾಮನ್ ಮ್ಯಾನ್ ನ ಗಂಟ್ಲಿನ ದಾಹ ನೀಗಲ್ಲ ಅನ್ನೋದಾದ್ರೆ ಇದು ಯಾವ ಪುರುಷಾರ್ಥಕ್ಕೆ ಮತ್ತು ಇದು ಯಾವ ಪ್ರಯೋಜನಕ್ಕೆ? ನಾನು ಅದೇ ಹೇಳ್ತಾ ಇದ್ದೆ, ಎದೆ ಮೇಲೆ ಟ್ಯಾಟೋ ಹಾಕಿಸ್ಕೊಂಡಂಗೆ ಯಾವನಿಗೂ ಉಪಕಾರ ಇಲ್ಲ. ಈ ಅವ್ಯವಸ್ಥೆಯ ಬಗ್ಗೆ ನಾಗರಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಓ ಜಿಲ್ಲಾಡಳಿತವೇ, ಓ ಮಹಾನಗರ ಪಾಲಿಕೆಯೇ, ನಿನಗೆ ಮಾನವೀಯತೆ ಇಲ್ವಾ? ಈ ಸುಡೋ ಬಿಸಿಲಲ್ಲಿ ಕಾದ ಕುಲ್ಮೆಯಂತಾಗಿದೆ ನಮ್ಮ ರಾಜ್ಯ. ನೆರಳು ಯೋಜನೆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2 ಗುಡಿಸಿ ಶೆಡ್ಡುಗಳನ್ನು ಹಾಕಿದೆ. ಅಮೃತ ಅಂದ್ರೆ ಏನು? ನೀರು. ಈಗ ಆ ನೀರಿನ ಅರವಟ್ಟಿಗೆಯನ್ನು ಸುಮಾರು ಖಾಲಿ ಅರವಟ್ಟಿಗೆಯನ್ನು ಇಟ್ಟಿದ್ದಾರೆ. ಇವತ್ತು ಒಬ್ಬ ಸಿಬ್ಬಂದಿ ವ್ಯವಸ್ಥೆ ಇಲ್ಲ. ಈ ಹಳ್ಳಿಗಳಿಂದ ಮತ್ತು ನಗರದಿಂದ ವೃದ್ಧರು ಬರ್ತಾರೆ ಇಲ್ಲಿಗೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಮನೆ ಇದೆ ಇಲ್ಲಿ, ಮತ್ತು ಅಕ್ಕಪಕ್ಕದಲ್ಲಿ ಕಾಲೇಜ್ ಇದೆ, ಸ್ಕೂಲ್ ಇದೆ. ಇದು ಒಳ್ಳೆ ವಾತಾವರಣ ಅಂತೇಳಿ ಉದ್ದೇಶ ಇಟ್ಕೊಂಡು ಈಗ ಅಮೃತ ನೆರಳು ಯೋಜನೆಯಲ್ಲಿ ಒಂದು ಶೆಡ್ ಹಾಕಿರೋ ನೀರು ಕೊಡೋಕ್ಕೆ, ಒಂದು ಕೂತ್ಕೊಳ್ಳೋಕ್ಕೆ ಮಾಡಿದ್ದಾರೆ. ಒಬ್ಬ ಸಿಬ್ಬಂದಿಯೂ ಸಹ ಈಗ ಆಲ್ರೆಡಿ ಇವತ್ತು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ರಾಯಚೂರು ಪ್ರತಿನಿಧಿ ಸತೀಶ್ ಫೋನ್ ಸಂಪರ್ಕದಲ್ಲಿ. ಸತೀಶ್, ಈ ಸುಡು ಬಿಸಿಲಿನ ಕಾಲಘಟ್ಟದಲ್ಲೂ ಕೂಡ ಈ ತರಹದ ಖಾಲಿ ಅರವಟಿಕೆಗಳು ಅಲ್ಲಿ ಕಾಣ್ತಾ ಇರುವಂತಹದ್ದು, ಇದು ಅಮೃತ ಯೋಜನೆ ಅಡಿಯಲ್ಲಿ ಆಗಬೇಕಾಗಿದ್ದಂತಹ ಕೆಲಸ ಯಾಕೆ ಈ ಹಂತದಲ್ಲಿದೆ ಅನ್ನೋದು? ಸಾಹಿಲ್, ರಾಯಚೂರು ಜಿಲ್ಲೆಯಲ್ಲಿ ಈಗ ಬಿರು ಬೇಸಿಗೆ ವಿಪರೀತವಾಗಿದೆ. ರಾಯಚೂರು ಜಿಲ್ಲೆಯಾದ್ಯಂತ 44ರಿಂದ 45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆಯಾಗಿದೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಬೆಂಕಿಯಲ್ಲಿ ಕಾಲಿಟ್ಟಂತ ಪರಿಸ್ಥಿತಿ, ವಾತಾವರಣ ಈಗ ರಾಯಚೂರು ಜಿಲ್ಲೆಯಾದ್ಯಂತ ನಿರ್ಮಾಣವಾಗಿದೆ. ಕುಡಿಯುವ ನೀರಿಗೂ ಹಾಹಾಕಾರ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮೀಣ ಭಾಗದಲ್ಲಿ ಹೇಳುತ್ತಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ರಾಯಚೂರು ನಗರ ಪ್ರದೇಶದಲ್ಲಿ ಸಹ ಕುಡಿಯುವ ನೀರಿಗಾಗಿ ಜನ ಪರಿತಪಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ದಿನಗಳಿಂದ ರಾಯಚೂರು ನಗರದ ನಲ್ಲಿಗಳಲ್ಲಿ ಸಹ ನೀರು ಬಂದಿಲ್ಲ. 2 ನದಿಗಳು, ಬೃಹತ್ 2 ನದಿಗಳು ರಾಯಚೂರು ಜಿಲ್ಲೆಯಲ್ಲಿ ಹರಿಯುತ್ತೆ. ಒಂದು ಕೃಷ್ಣ ಮತ್ತು ಒಂದು ತುಂಗಭದ್ರಾ ನದಿ. ಆದರೂ ಸಹ ಇಲ್ಲಿಯ ಜನರಿಗೆ ಕುಡಿಯುವ ನೀರಿನ ಸಂಕಷ್ಟ ಎದುರಾಗಿದೆ. ಆದರೆ ಕಳೆದ ವರ್ಷ ರಾಯಚೂರು ಮಹಾನಗರ ಪಾಲಿಕೆಯಿಂದ ಕುಡಿಯುವ ನೀರಿನ ಅರವಟ್ಟಿಗೆಯನ್ನ ನಿರ್ಮಾಣ ಮಾಡಿದ್ರು. ಅಂದ್ರೆ ಬಿದಿರಿನಿಂದ ಒಂದು ಕುಟೀರವನ್ನ ನಿರ್ಮಿಸಿ ಅಲ್ಲಿ ಕುಡಿಯುವ ನೀರಿನ ಅರವಟ್ಟಿಗೆ ಇಟ್ಟು ದಾರಿ ಹೋಕರಿಗೆ ಕುಡಿಯುವ ನೀರಿನ ದಾಹ ನೀಗಿಸಲು ಒಂದು ಅಮೃತ ನೆರಳು ಅನ್ನುವ ಒಂದು ಹೆಸರಿನಲ್ಲಿ ಈ ಒಂದು ಯೋಜನೆಯನ್ನ ತರಲಾಗಿತ್ತು. ಈ ಒಂದು ಯೋಜನೆ ನಿರಂತರವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆ ಮಾಡಲಾಗಿತ್ತು. ಆದ್ರೆ ಇದೀಗ ಈ ಒಂದು ಬೇಸಿಗೆ ಆರಂಭವಾಗಿ ಮುಗಿಯುವ ಹಂತಕ್ಕೆ ಬಂದರೂ ಸಹ ಈ ಒಂದು ಯೋಜನೆಯನ್ನ ನಿರ್ವಹಿಸುವಲ್ಲಿ, ಮಹಾನಗರ ಪಾಲಿಕೆ ನಿರ್ವಹಿಸುವಲ್ಲಿ ವಿಫಲವಾಗಿದೆ. ಕೇವಲ ಕುಟೀರಗಳಲ್ಲಿ ಅಲ್ಲಿ ಖಾಲಿ ಗಡಿಗೆಗಳನ್ನ ಪ್ರದರ್ಶನ ಮಾಡಲಾಗ್ತದೆ. ಜನರಿಗೆ ಕುಡಿಯುವ ನೀರಿಲ್ಲ ಮತ್ತು ಅಲ್ಲಿ ಆ ಒಂದು ಕುಟೀರ ಅಮೃತ ನೆರಳು ಹೆಸರಿನ ಯೋಜನೆ ಏನಿದೆ ಅಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಅದು ಜನರಿಗೆ ತಲುಪುವಲ್ಲಿ ವಿಫಲವಾಗಿದೆ. ಜನ ಅದನ್ನ ಉಪಯೋಗಿಸ್ಕೊಳ್ಬೇಕು ಅಂದ್ರೂ ಸಹ ಅಲ್ಲಿ ಕುಡಿಯುವ ನೀರಿಲ್ಲ. ಖಾಲಿ ಗಡಿಗೆಗಳನ್ನ ಇಟ್ಟು ಜನರಿಗೆ ಅಮೃತ ನೆರಳು ಅನ್ನೋ ಒಂದು ಚಿತ್ರ ಪ್ರದರ್ಶನ ಮಾಡಲಾಗುತ್ತಿದೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಈಗ ಕಾಣ್ತಾ ಇದೆ. ಈ ಬಗ್ಗೆ ಸಾರ್ವಜನಿಕರು ವ್ಯಾಪಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಏನು ಅಮೃತ ನೆರಳು ಏನು ಆರಂಭಿಸಿದ್ರೆ ಅಲ್ಲಿ ಕುಡಿಯುವ ನೀರಿಲ್ಲ, ತಕ್ಷಣ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮುಖ್ಯವಾಗಿ ಅಲ್ಲಿ ನಾವು ಗಮನಿಸಬೇಕಾಗಿರೋದು
ಸಾಹಿಲ್, ಆ ಅಮೃತ ನೆರಳು ಏನು ಕುಟೀರ ಮಾಡಿದ್ದಾರೆ ಅದು ಜಿಲ್ಲಾಧಿಕಾರಿಗಳ ಮನೆ ಏನಿದೆ ಆ ಮನೆಯ ಕೂಗಳತೆಯ ಅಂತರದಲ್ಲಿರೋದು ಅಂತದ್ದು. ಒಂದು 20 ಹೆಜ್ಜೆ ಹಾಕಿದ್ರೆ ಆ ಒಂದು ಕುಟೀರ ಸಿಗುತ್ತೆ. ಜಿಲ್ಲಾಧಿಕಾರಿಗಳ ಮನೆಯಿಂದ 20 ಹೆಜ್ಜೆ ಹಾಕಿದ್ರೆ ಆ ಒಂದು ಕುಟೀರ ಬರುತ್ತೆ. ಮತ್ತು ರಾಯಚೂರು ಜಿಲ್ಲಾ ಪಂಚಾಯತ್ ಸಿಒ ಅವರ ಮನೆಯಿಂದ ಒಂದು 30 ಹೆಜ್ಜೆ ಹಾಕಿದ್ರೆ ಆ ಕುಟೀರವನ್ನು ನಾವು ತಲುಪಬಹುದು. ಇನ್ನು ಅದರ ಹಿಂಭಾಗದಲ್ಲಿಯೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂದ್ರೆ ಒಂದು ಸುಮಾರು 5,000 ವಿದ್ಯಾರ್ಥಿಗಳು ಓದುವಂತ ಒಂದು ಕಾಲೇಜು ಸಹ ಅಲ್ಲೇ ಅದರ ಹಿಂಭಾಗದಲ್ಲೇ ಇದೆ. ಅದಷ್ಟೇ ಅಲ್ಲದೆ ಸುಮಾರು ಇಡೀ 5 ತಾಲೂಕುಗಳಿಗೆ ಹೋಗುವಂತ ಒಂದು ಹೆದ್ದಾರಿಯಲ್ಲಿ ಆ ಒಂದು ಕುಟೀರವನ್ನ ನಿರ್ಮಿಸಿ ಮಾಡಿದ್ದಾರೆ. ಆದ್ರೆ ಈಗ ಅಲ್ಲಿ ಯಾವುದೇ ರೀತಿಯ ನೀರು ಇಲ್ಲದೆ ಇರೋದ್ರಿಂದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಹಿಲ್, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.